ಒಂದು ಸಣ್ಣ ಹಳ್ಳಿಯಲ್ಲಿ ಗುರುಸ್ವಾಮಿ ಎನ್ನುವ ವೃದ್ಧನಿದ್ದನು. ಅವನು ಜ್ಞಾನಿ, ಧಾರ್ಮಿಕ ಮನಸ್ಸುಳ್ಳವನು. ಬಡವರಿಗೆ ಉಪದೇಶ ನೀಡುವುದು ಅವನ ಜೀವನದ ಉದ್ದೇಶ. ಹಳ್ಳಿಯ ಜನರು ಅವನ ಮಾತುಗಳನ್ನು ಕೇಳಿ ಜೀವನದಲ್ಲಿ ತುಂಬ ಬದಲಾವಣೆ ತಂದುಕೊಂಡರು. ಆದರೆ ಕಾಲ ಬದಲಾಯಿತು. ಜನರು ಸ್ವಾರ್ಥಿಗಳಾದರು. ಎಲ್ಲರೂ ಹಣದ ಬೆಲೆ ಮಾತ್ರ ಗೊತ್ತು ಎನ್ನುತ್ತಿದ್ದರು. ಯಾರಾದರೂ ಉಪದೇಶ ಕೊಡುತ್ತಾರೆ ಅಂದರೆ ಅವರಿಂದ ಏನು ಲಾಭ ಎನ್ನುವ ಪ್ರಶ್ನೆ ಮೂಡಿಬರುತ್ತದೆ. ಒಂದು ದಿನ ಹಳ್ಳಿಯ ವ್ಯಾಪಾರಿ ರಾಜಣ್ಣ ಗುರುಸ್ವಾಮಿಗೆ ಕೇಳಿದರು, ಗುರುವೇ, ನೀವು ಬಡವರಿಗೆ ಉಪದೇಶ ಕೊಡ್ತೀರಿ, ಆದರೆ ಅದರಿಂದ ನಿಮಗೆ ಆದಾಯ ಏನಾದರೂ ಬರುತ್ತದೆ ಎಂದು. ಗುರುಸ್ವಾಮಿ ನಗುತ್ತಾ ಹೇಳಿದರು, ನನ್ನ ಆದಾಯ ಎಂದರೆ ಶಾಂತಿ, ಸಂತೋಷ ಮತ್ತು ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳು. ಆದರೆ ಹಳ್ಳಿಯ ಜನರು ನಗಾಡಿದರು. ಯಾರೂ ಗುರುಸ್ವಾಮಿ ಹತ್ತಿರ ಬರಲಿಲ್ಲ. ದಿನದಿಂದ ದಿನಕ್ಕೆ ಒಂಟಿಯಾಗುತ್ತಿದ್ದರು. ಒಂದು ದಿನ ರಾತ್ರಿ ಗುರುಸ್ವಾಮಿಯವರು ದೇವಾಲಯದ ಮುಂದೆ, ಆದಾಯವಿಲ್ಲದಿದ್ದರೆ ವಿದಾಯ ಹೇಳೋ ದುನಿಯಾ, ನಾನು ಹಣವಿಲ್ಲದ ಗುರು, ಆದಾಯವಿಲ್ಲದ ಸತ್ಯ ಎಂದು ಗೋಡೆಯ ಮೇಲೆ ಬರೆದು ವಿದಾಯವನ್ನು ಹೇಳಿದರು. ಬೆಳಗ್ಗೆ ಹಳ್ಳಿ ಶಾಂತವಾಗಿತ್ತು. ಜನರು ಗುರುಸ್ವಾಮಿ ಕಾಣೆಯಾಗಿದ್ದಾರೆಂಬ ಸುದ್ದಿ ಕೇಳಿ ಕಳವಳಗೊಂಡರು. ಕೆಲವೇ ದಿನಗಳಲ್ಲಿ ಹಳ್ಳಿಯಲ್ಲಿ ದುಃಖ, ಅಶಾಂತಿ ಹೆಚ್ಚಾದವು. ಆಗ ಜನರು ಅಂದುಕೊಂಡರು, ಗುರುವಿನ ಮಾತುಗಳು ಆದಾಯಕ್ಕಿಂತ ಅಮೂಲ್ಯವಾದವು ಎಂದು. ಹಳ್ಳಿಯ ಎಲ್ಲ ಜನರು ಸೇರಿ ಹಳ್ಳಿಯ ದೇವಾಲಯದ ಮುಂದೆ ಕಲ್ಲಿನ ಫಲಕದಲ್ಲಿ ಈ ಮಾತನ್ನು ಕೆತ್ತಿಸಿದರು, ಸತ್ಯ, ನೀತಿ, ಮನುಷ್ಯತ್ವವೇ ನಿಜವಾದ ಆದಾಯ ಎಂದು. ಈ ಕಥೆಯ ನೀತಿ ಏನೆಂದರೆ, ಹಣದಿಂದ ಎಲ್ಲವೂ ಸಿಗಬಹುದು, ಆದರೆ ಮೌಲ್ಯಗಳು ಮತ್ತು ಗುರುವಿನ ಜ್ಞಾನ ಮಾತ್ರ ಮನಸ್ಸಿನ ಬೆಳಕಿನಿಂದ ಸಿಗುತ್ತವೆ. ಆದಾಯವಿಲ್ಲದ ಗುರು ಕೂಡ ಲೋಕದ ಬೆಳಕಾಗುತ್ತಾನೆ ಎಂದು ಈ ಕಥೆಯ ಮೂಲಕ ತಿಳಿದು ಬರುತ್ತದೆ.